ಯಾಕಂದ್ರೆ ನಮ್ಮ ಮನೆಗೆ ನಮ್ಮ ಮಗು ವಾಪಸ್ ಬರ್ತಾ ಇದೆ. ಒಂದು ಒಳ್ಳೆ ಖುಷಿಯ ವಿಷಯ, ನಮ್ಮ ಮನೆಗೆ ಲಕ್ಷ್ಮಿ ಬರ್ತಾ ಇದೆ. ಮನೆ ತಂತೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಅಲ್ಲಿ ಬೈಯೋದು ಮರೆಯೋಕೋಬೇಡಿ. ನಡೀರಿ, ಇನ್ನೊಂದಂದ್ರೆ ಇವತ್ತು ಸೀನ್ಸ್ ಆಫೀಸ್ಗೆ ಹೋಗೋದು, ಆಫೀಸಿಂದ ನಮ್ಮ ಮನೆಗೆ ಬರೋದು. ಆದ್ರೆ ನೆಕ್ಸ್ಟ್ ವಿಡಿಯೋ ನೀವು ನೋಡ್ಲೇಬೇಕು, ಯಾಕಂದ್ರೆ ನಮ್ಮ ಮನೆಗೆ ನಮ್ಮ ಮಗು ವಾಪಸ್ ಬರ್ತಾ ಇದೆ. ಒಂದು ಒಳ್ಳೆ ಖುಷಿಯ ವಿಷಯ, ನಮ್ಮ ಮನೆಗೆ ಒಂದು ಅತಿಥಿ ಬರ್ತಾ ಇದೆ, ನಮ್ಮ ಮನೆಗೆ ನಮ್ಮ ಲಕ್ಷ್ಮಿ ಬರ್ತಾ ಇದೆ. ನಾವು ಅದನ್ನ ಸೆಲೆಬ್ರೇಟ್ ಮಾಡೋಣ, ನಾವು ಅಲ್ಲಿ ಎಲ್ಲಿ ಹೋಗಿ ವಿಡಿಯೋ ಮಾಡೋಣ, ಬ್ಲಾಗ್ ಮಾಡೋಣ, ಎಲ್ಲ ಮಾಡೋಣ, ಜಾಲಿ ಮಾಡೋಣ. ನಡಿ, ಇವಾಗ ಆಫೀಸಿಗೆ ಟೈಮ್ ಆಗ್ತೈತೆ. ಇವತ್ತು ಬೇಗ ಹೋಗ್ತಾ ಇದೀನಿ, ಯಾಕೆ ಅಂತಂದ್ರೆ ಇವತ್ತು ವಾಪಸ್, ಅದಕ್ಕಾಗಿ ಇವತ್ತು ಬೇಗ ಹೊರಟಿದ್ದೀನಿ. ನಡಿ. ಫ್ರೆಂಡ್ಸ್, ಇಲ್ಲಿ ನೋಡಿ ಎಷ್ಟು ಆನೆಕಲ್ ಬಿದ್ದಿದೆ ನಮ್ಮ ಮನೆ ಹತ್ರ. ನಮ್ಮ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಐಸ್ ಬಿದ್ದೈತೆ ನಮ್ಮ ಆಫೀಸ್ ಹತ್ರ. ಎಲ್ಲ ಐಸೆ. ಯಪ್ಪ, ಕ್ಯಾಮ್ರಾ ನೀರು ಬಿದ್ದೋಗಿ ಹಾಳಾಗೋಗ್ಬಿಡಿ. ಆಫೀಸ್ ಹತ್ರ ಮನೆ ತಂತೀನಿ. ಫುಲ್ ಆನೆಕಲ್ ಇದು. ಇಲ್ಲಿಂದ ಅಲ್ಲಿವರೆಗೂ ಐತೆ. ಏನ್ ಗುರು, ಮಳೆ ಮಳೆ ಮಳೆ. ಅಪ್ಪ, ನಮ್ಮ ಆಫೀಸ್ ಬಂತು ಅಂದ್ರೆ ಅಷ್ಟು ಐಸು ಬಿದ್ದಿರೋದು ಮಳೆ. ಲಿಫ್ಟ್ ಬೇರೆ ಹೋಗಕ್ಕಾಗ್ತಿಲ್ಲ ನೋಡಿ. ಫುಲ್ ಲಿಫ್ಟಿಂಗ್ ಆಗ್ಬಿಟ್ಟಿದೆ. ಕರೆಂಟ್ ಇಲ್ದೆ ನನಗೆ ಏನಾಗಿದೆ ಗೊತ್ತಿಲ್ಲ ಕತೆ. ಮಳೆ ಮಾತ್ರ ಭಯಾನಕ ಬರ್ತಿದೆ. ನೀವು ಇಷ್ಟು ದಿನ ಬಿಸಿಲು 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 ಅಂತ ಇದ್ವಿ, ಇವಾಗ ಮಳೆ ಮಳೆ ಮಳೆ. 2 ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿದೆ. ಶಿಟ್ ಮಳೆ ನಿಂತೋಯ್ತು. ಆದ್ರೆ ಅದು ಕಾಸಸ್ ಇನ್ನು ತುಂಬಾ ಇದೆ. ಎಲ್ಲಾ ಕಡೆ ಮಳೆ ಮರ ಎಲ್ಲ ಹಾಕಿಬಿಟ್ಟಿದೆ. ಎಷ್ಟು ಕಡೆ ಮರ ಬೀಜೈತೆ. ನಾನು ಎಷ್ಟು ಮರಗಳು ಎತ್ತಾಕ್ಬಿಟ್ಟಿದ್ದೀನೋ. ರೈನ್ ಕೋಟ್ ಹಾಕೊಂಡು ಶರ್ಟ್ ಫುಲ್ ನಿಂದೋಗ್ಬಿಟ್ಟಿದೆ. ಪ್ಯಾಂಟ್ ನಂದಿಲ್ಲ ಅಷ್ಟೇ. ಆದ್ರೆ ಭಯಾನಕ ಮಳೆ ಇವತ್ತು. ನಿನ್ನೆಗಿಂತ ಇವತ್ತು ಜಾಸ್ತಿ ಮಳೆ. ಎಲ್ಲ ಕಡೆ ಐಸು ಮಳೆ ಎಲ್ಲ. ಲಿಫ್ಟ್ ಮೇಲೆ ಹೋಗ್ತಿಲ್ಲ, 3ನೇ ಫ್ಲೋರ್ ತಗೊಂಡು ನಡ್ಕೊಂಡು ಹೋಗ್ಬೇಕು. ವೆಲ್ಕಮ್ ಬ್ಯಾಕ್ ಟು ಸ್ಲೇವ್ ಮೋಡ್. ನೋಡಿ, ಮಳೆ ಇದು ಬಂದು ಕೆಲಸ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಜಸ್ಟ್ ನಾವು ಮನೆಗೆ ರೀಚ್ ಆಗಿದ್ದು. ಆಗಲೇ ನಾನು ತುಂಬ ಬೇಗ ಬಂದಿದ್ದೀನಿ ಇವತ್ತು. ಟೈಮು ಆಗಲೇ 3 ಗಂಟೆ ಆಗ್ತೈತೆ. ಯಾಕೆ ಬೇಗ ಬಂದಿದೆ ಅಂದರೆ, ನಾನು ಇವತ್ತು ಹೋಗ್ತಾ ಇದ್ದೀನಿ ನಮ್ಮ ವೈಫ್ ಮತ್ತು ನಮ್ಮ ಮನೆಗೆ ನಮ್ಮ ಲಕ್ಷ್ಮಿನ ಕರ್ಕೊಂಬರೋದಕ್ಕೆ, ಅದನ್ನು ನಮ್ಮ ಮಗುನ ಕರ್ಕೊಂಬರೋದಕ್ಕೆ. ಇವತ್ತೊಂದು ಒಳ್ಳೆಯ ದಿನ. ನನಗೆ ತುಂಬ ಒಂದು ಹೇಳಬೇಕು ಅಂದರೆ ಎಕ್ಸೈಟೆಡ್ಗಿಂತ ಒಂದು ಫಾದರ್ ಆಗಿ ಒಂದು ನಮ್ಮ ಮನೆಗೆ ನಮ್ಮ ಮಗು ಮೊದಲನೇ ಸತಿ ಬರ್ತಾ ಇರೋದು. ಫುಲ್ಲಿ ಎಕ್ಸೈಟೆಡು. ನಡೀರಿ, ನಾವು ಇವತ್ತು ಮುಗಿಸ್ಕೊಳ್ಳೋಣ ಈ ವಿಡಿಯೋನ ಇಲ್ಲೇ. ಹ್ಯಾವ್ ಎ ಗ್ರೇಟ್ ಡೇ. ನಾನು ಯಾವಾಗಲೂ ಹೇಳೋದು ಒಂದೇ, ಯಾವಾಗಲೂ ಹೇಳೋದು ಇವತ್ತಿನ ಮಳೆ ಅದರಿಂದ ಇನ್ನೊಂದು 5 ವರ್ಷ 10 ವರ್ಷ, ಇನ್ನೊಂದು ಸ್ವಲ್ಪ ವರ್ಷದಲ್ಲೇ ನಮ್ಮ ದೇಶ ನಾವು ಆಗ್ಬಿಡ್ತಾಯಿದೆ ಅನಿಸ್ತದೆ. ಆ ಥರ ಒಂದು ಅಟ್ಮಾಸ್ಫಿಯರ್ ಚೇಂಜ್ ಆಗ್ತಿರೋದು. ಬಿಸಿಲುಗಾಲದಲ್ಲಿ ಮಳೆ, ಮಳೆಗಾಲದಲ್ಲಿ ಭಯಾನಕ ಬಿಸಿಲು, ಏನೇನೋ ಆಗ್ಬಿಡ್ತಿದೆ. ಯಾಕೆ ಅಂತ ಗೊತ್ತಿಲ್ಲ. ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಏನೋ ಹಾಳಾದೋದು ಗೊತ್ತಿಲ್ಲ. ನಾವು ಹುಷಾರಾಗಿರಬೇಕು, ನೀವು ಹುಷಾರಾಗಿದ್ದೀವಿ. ಇವಾಗ ನಾನು ವಿಡಿಯೋ ಮುಗಿಸೋಣ. ಹ್ಯಾವ್ ಎ ಗ್ರೇಟ್ ಡೇ. ಯಾವಾಗಲೂ ಹೇಳೋದು ಒಂದೇ, ವರ್ಕ್ ಆನ್ ಯುವರ್ ಸ್ಕಿಲ್, ವರ್ಕ್ ಆನ್ ಯುವರ್ ಡ್ರೀಮ್, ವರ್ಕ್ ಆನ್ ಇಟ್ ಎವ್ರಿ ಡೇ, ವರ್ಕ್ ಆನ್ ಇಟ್, ನೆವರ್ ಸ್ಪೆಂಡ್ ಯುವರ್ ಡೇ. ನಾನು ಯಾವಾಗಲೂ ನಿನ್ನೆ ನಾನು ಹೇಳಿದ್ದೆ, ನೀವು ಏನು ಪ್ರೊಡಕ್ಷನ್ ಮಾಡ್ತೀರಾ, ನೀವೇನು ಜಾಬ್ ಮಾಡ್ತೀರಾ, ಅದೆಲ್ಲ ಪ್ರೊಡಕ್ಷನು. ನಿಮ್ಮ ಒಂದು ಫ್ಯಾಮಿಲಿಗೆ ಇಲ್ಲ ನಿಮ್ಮ ಸ್ಕಿಲ್ ಮೇಲೆ, ನಿಮ್ಮ ಒಂದು ಡ್ರೀಮ್ ಮೇಲೆ ಕೆಲಸ ಮಾಡೋದೇ ಒಂದು ಪ್ರೊಡಕ್ಷನು, ಪ್ರೊಡಕ್ಟಿವಿಟಿ. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು. ಲವ್ ಯು ಆಲ್. ಬಾಯ್.